ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಪವಿತ್ರಾಸ್ ಕನ್ನಡ ವ್ಲಾಗ್. ಇವತ್ತು ಈ ವಿಡಿಯೋನಲ್ಲಿ ಮೆಂತ್ಯ ಸೊಪ್ಪಿನ ದಾಯಕ ವಿಷಯಗಳನ್ನ ತಿಳಿದುಕೊಳ್ಳೋಣ. ಕಹಿ ಗುಣ ಇದ್ರೂ ಸಹ ಮೆಂತ್ಯ ಸೊಪ್ಪು ನಮಗೆ ಆರೋಗ್ಯಕ್ಕೆ ಹೇಗೆ ಪ್ರಯೋಜನಕಾರಿ ಅನ್ನೋ ವಿಷಯನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ಪ್ರತಿನಿತ್ಯ ಆಹಾರ ಪದಾರ್ಥಗಳಲ್ಲಿ ಮೆಂತ್ಯ ಸೊಪ್ಪನ್ನು ಬಳಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಪ್ರಯೋಜನ ಉಂಟು. ಪೌಷ್ಟಿಕ ಸತ್ವಗಳನ್ನು ಒಳಗೊಂಡಿರೋದ್ರಿಂದ ನಾವು ಪ್ರತಿನಿತ್ಯ ಮೆಂತ್ಯ ಸೊಪ್ಪನ್ನು ಆಹಾರದಲ್ಲಿ ಬಳಸಬಹುದು. ಇನ್ನು ಮೆಂತ್ಯ ಸೊಪ್ಪಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಬೀಟಾ ಕೆರೋಟಿನ್ ಅಂಶ ಅಧಿಕವಾಗಿ ಕಂಡುಬರುತ್ತೆ. ಈ ಎಲ್ಲ ವಿಟಮಿನ್ ಎ, ಬೀಟಾ ಕೆರೋಟಿನ್ ಅಂಶ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಹಲವು ಕಾಯಿಲೆಗಳ ವಿರುದ್ಧ ನಮ್ಮ ದೇಹವು ಹೋರಾಡಲು ಸಹಾಯ ಮಾಡುತ್ತೆ. ಇನ್ನು ಮೆಂತ್ಯ ಸೊಪ್ಪಿನ ಪ್ರಯೋಜನವನ್ನು ತಿಳಿತಾ ಹೋದರೆ ಹೃದಯದ ಸಮಸ್ಯೆಯನ್ನು ದೂರ ಮಾಡುತ್ತೆ. ಈಗಂತೂ ಸಣ್ಣ ವಯಸ್ಸಿಗೆ ಹೃದಯಾಘಾತ, ಹೃದಯ ಸಮಸ್ಯೆಯನ್ನು ಕೇಳ್ತೀವಿ. ನಿಯಮಿತವಾಗಿ ನಾವು ಜೀವನ ಶೈಲಿಯಲ್ಲಿ ನಮ್ಮ ಮೆಂತ್ಯ ಸೊಪ್ಪನ್ನು ದಿನನಿತ್ಯದಲ್ಲಿ ಆಹಾರದಲ್ಲಿ ಸೇವಿಸೋದನ್ನ ಅಳವಡಿಸ್ಕೊಂಡ್ರೆ ಹೃದಯಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಯೂ ದೂರ ಆಗುತ್ತೆ. ಈ ಸೊಪ್ಪಿನಲ್ಲಿ, ಮೆಂತ್ಯ ಸೊಪ್ಪಿನಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿ ಕಂಡುಬರೋದ್ರಿಂದ ರಕ್ತದೊತ್ತಡ ಹೆಚ್ಚಾಗದಂತೆ ನೋಡಿಕೊಂಡು ಹೃದಯಕ್ಕೆ ಬರಬಹುದಾದಂತಹ ಸಮಸ್ಯೆಯನ್ನು ದೂರ ಮಾಡುತ್ತೆ. ಇನ್ನು ಮಧುಮೇಹಿಗಳು ತಪ್ಪದೇ ಮೆಂತ್ಯ ಸೊಪ್ಪನ್ನು ಸೇವಿಸಲೇಬೇಕು. ಯಾಕೆ ಗೊತ್ತಾ? ಇನ್ನು ಟೈಪ್ 1 ಮತ್ತು ಟೈಪ್ 2 ಮಧುಮೇಹ ಇರೋರು ಮೆಂತ್ಯ ಸೊಪ್ಪನ್ನು ತಿನ್ನಬಹುದು. ಈ ಸೊಪ್ಪಿನಲ್ಲಿ ನೈಸರ್ಗಿಕವಾಗಿ ಕರಗುವ ನಾರಿನಾಂಶ ಯಥೇಚ್ಛವಾಗಿ ಸಿಗೋದ್ರಿಂದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಏರಿಕೆ ಆಗದಂತೆ ನೋಡಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಮೆಂತ್ಯ ಸೊಪ್ಪಿನಲ್ಲಿ ಅಮೈನೋ ಆಮ್ಲ ಹೆಚ್ಚಾಗಿ ಕಂಡುಬರೋದ್ರಿಂದ ಇನ್ಸುಲಿನ್ ಉತ್ಪತ್ತಿಯನ್ನು ಸಹ ಉತ್ತೇಜಿಸಲು ನೆರವಾಗುತ್ತೆ. ದೇಹ ಸದೃಢವಾಗಿರಲು ಮೂಳೆಗಳು ತುಂಬಾ ಬಲವಾಗಿರಬೇಕಾಗತ್ತೆ. ಹೀಗಾಗಿ ಮೂಳೆಗಳು ನಮ್ಮ ಆರೋಗ್ಯವನ್ನು ಏರುಪೇರಾಗಬಾರ್ದು, ಮೂಳೆಗಳು ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಮೆಂತ್ಯ ಸೊಪ್ಪನ್ನು ಬಳಸಬೇಕಾಗತ್ತೆ. ಯಾಕೆ ಅಂತೀರಾ? ಇದರಲ್ಲೂ ಸಹ ವಿಟಮಿನ್ ಡಿ ಅಂಶ ಇರೋದ್ರಿಂದ ಕ್ಯಾಲ್ಶಿಯಂ ಹೆಚ್ಚು ಮಾಡುತ್ತೆ. ಈಗಿಂದನೇ ನಾವು ಅದನ್ನು ಆಹಾರದಲ್ಲಿ ಬಳಸ್ತಾ ಬಂದರೆ ವಯಸ್ಸಾದ ನಂತರ ಕಾಡಬಹುದಂತಹ ವಯಸ್ಸಾದ ಮೇಲೆ ಮೂಳೆಗಳು ಶಕ್ತಿ ಕುಂದೋದಾಗಿರಬಹುದು ಅಥವಾ ಆಸ್ಟಿಯೋಪೊರೋಸಿಸ್ ಸಮಸ್ಯೆ ಕೂಡ ದೂರ ಮಾಡಬಹುದು. ಮತ್ತೊಂದು ಪ್ರಯೋಜನ ಏನಪ್ಪ ಅಂದರೆ ಮೆಂತ್ಯ ಸೊಪ್ಪು ಕಬ್ಬಿಣದ ಕೊರತೆಯನ್ನು ನೀಗಿಸುತ್ತೆ. ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಕಡಿಮೆ ಆಗುತ್ತಾ ಬಂದರೆ ಆರೋಗ್ಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಾಡುತ್ತೆ. ಕೆಂಪು ರಕ್ತ ಕಣಗಳು ದೇಹದಲ್ಲಿ ಸರಿಯಾದ ಕಾರ್ಯನಿರ್ವಹಿಸಲು ಮತ್ತು ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ ಆಮ್ಲಜನಕವನ್ನು ಪೂರೈಕೆ ಮಾಡುವಂತಹ ಹಿಮೋಗ್ಲೋಬಿನ್ ಮಟ್ಟ ಸರಿಯಾಗಿ ನಿರ್ವಹಿಸಬೇಕು ಅಂತ ಅಂದರೆ ದೇಹದಲ್ಲಿ ಕಬ್ಬಿಣಾಂಶದ ಪ್ರಮಾಣವು ಸರಿಯಾಗಿ ನಡೆಯಬೇಕು. ಅಂಶದ ಕೊರತೆ ಇತ್ತು ಅಂತ ಹೇಳಿದ್ರೆ ದೇಹದಲ್ಲಿ ರಕ್ತಹೀನತೆ ಆಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಕಬ್ಬಿಣಾಂಶದ ಕೊರತೆ ಎದುರಾಗಬಾರ್ದು ಅಂತ ಹೇಳಿದ್ರೆ ಆಹಾರ ಪದ್ಧತಿಯಲ್ಲಿ ಮೆಂತ್ಯ ಸೊಪ್ಪನ್ನು ನಾವು ಸೇವಿಸ್ತಾ ಬರಬೇಕಾಗತ್ತೆ. ಹೆಚ್ಚಾಗಿ ಮೆಂತ್ಯ ಸೊಪ್ಪನ್ನು ತಿನ್ನೋದ್ರಿಂದ ಕಬ್ಬಿಣಾಂಶ ಸಿಕ್ಕಿ ದೇಹದಲ್ಲಿ ರಕ್ತಹೀನತೆಯ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಕೇಳಿದ್ರಲ್ಲ, ಇದಿಷ್ಟು ನಮ್ಮ ದೇಹಕ್ಕೆ ಆಗುವ ಅನುಕೂಲಗಳು ನಾವು ಮೆಂತ್ಯ ಸೊಪ್ಪನ್ನು ಪ್ರತಿನಿತ್ಯ ಆಹಾರದಲ್ಲಿ ಸೇವಿಸೋದ್ರಿಂದ. ಕೊನೆಯದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.